ಹಲೋ ಹಾಯ್ ವೆಲ್ಕಮ್ ಟು ಕವಿತ್ರಿ ದೇವಿ ಕನ್ನಡ ಲಾಗ್ಸ್ ಚಾನಲ್ಗೆ ಸ್ವಾಗತ. ಇವತ್ತು ನೋಡಿ ವೆದರ್ ಎಷ್ಟೊಂದು ಸೂಪರ್ ಆಗಿದೆ ಅಂದರೆ ತುಂಬಾ ಚೆನ್ನಾಗಿದೆ. ನಾವು ಒಂದು ಕಡೆ ಹೋಗ್ತಾ ಇದ್ವಿ, ಹಾಗೆ ಸುಮ್ಮನೆ ಹೋಗಬೇಕು ಅನಿಸ್ತಾ ಇತ್ತು, ಅದಕ್ಕೆ ಹೋಗ್ತಾ ಇದ್ವಿ. ಬೈಕಲ್ಲಿ ಹೋಗ್ತಾ ಇದ್ವಿ. ಹೋಗೋ ಟೈಮಲ್ಲಿ ನಮಗೆ ಒಂದು ಒಳ್ಳೆ ಒಂದು ಗಿಡ ಸಿಕ್ಕಿತ್ತು, ಅಂದರೆ ಮರ. ಆ ಮರದಲ್ಲಿ ಒಂದು ಸೂಪರಾಗಿರೋ ಹಣ್ಣಿದೆ, ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ. ಚಳ್ಳೆ ಹಣ್ಣು ಅಂತ. ನೀವು ಯಾರಿಗಾದರೂ ಈ ಚಳ್ಳೆ ಹಣ್ಣನ್ನು ತಿನ್ನಿಸಿದ್ದೀರಾ ಅಥವಾ ತಿಂದಿದ್ದೀರಾ? ತುಂಬಾ ಒಳ್ಳೆ ಹಣ್ಣು. ಬಟ್ ನಾನು ಫಸ್ಟ್ ಟೈಮ್ ನೋಡಿದ್ದು. ಈ ಮೊದಲಿಂದ ಈ ಹಣ್ಣು ತಿಂತಾಯಿದ್ರಂತೆ, ಬಾಲ್ಯದಲ್ಲೆಲ್ಲ ಚಿಕ್ಕವರಿದ್ದಾಗ ಎಲ್ಲರೂ ತಿಂತಾಯಿದ್ರು ಅಂತ ಕೇಳಿದೆ, ಬಟ್ ನಾನು ತಿಂದಿರಲಿಲ್ಲ. ಇದು ಹೇಗೆ ಅಂದರೆ ಒಳಗಡೆ ಎಲ್ಲ ಒಂಥರ ನೊರೆ ಇರುತ್ತೆ. ಇದು ಹಾರ್ಟಿಗೆ ಆಮೇಲೆ ಹೃದಯಕ್ಕೆ ಸಂಬಂಧಿಸಿದಂತೆ ತುಂಬಾ ಒಳ್ಳೆಯದು. ಅಷ್ಟೇ ಅಲ್ಲ, ರೋಗ ನಿರೋಧಕ ಶಕ್ತಿ ಕೂಡ ತುಂಬ ಹೆಚ್ಚಾಗುತ್ತಂತೆ. ಆಮೇಲೆ ನಮ್ಗೆ ಶಕ್ತಿ ಕೂಡ ತುಂಬ ಹೆಚ್ಚಾಗುತ್ತೆ ಈ ಹಣ್ಣು ತಿನ್ನೋದ್ರಿಂದ. ತುಂಬಾ ಒಳ್ಳೆ ಹಣ್ಣು. ಆಮೇಲೆ ಮತ್ತು ಮಕ್ಕಳಿಗೆಲ್ಲ ಕಫ ಕಟ್ಟಿದರೆ ಈ ಹಣ್ಣು ತಿನ್ನೋದ್ರಿಂದ ಶೀತ ಆಮೇಲೆ ಕೆಮ್ಮು ಯಾವುದು ಬರಲ್ಲ ಅಂತ ಹೇಳ್ತಾಯಿದ್ರು. ತುಂಬಾ ಒಳ್ಳೆ ಹಣ್ಣು ಇದು, ಚಳ್ಳೆ ಹಣ್ಣು. ನೋಡಿ, ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ. ನಾನು ತಿಂದೆ, ತುಂಬಾ ಚೆನ್ನಾಗಿತ್ತು. ಅಂದರೆ ಸ್ವಲ್ಪ ನೊರೆ ಅನ್ನಿಸ್ತಾ ಇತ್ತು. ಮತ್ತು ಫಸ್ಟು ಮೊದಲೆಲ್ಲ ಹಳ್ಳಿಗಳಲ್ಲಿ ತಿಂತಾಯಿದ್ರಂತೆ. ಬಟ್ ಇವಾಗ ಇತ್ತೀಚಿನ ಈ ಮರಗಳು ತುಂಬಾ ಕಮ್ಮಿ ಆಗಿಬಿಟ್ಟಿದೆ. ಬಟ್ ಇಲ್ಲಿ ನಮಗೆ ಸಿಕ್ಕಿತು ಹೋಗಬೇಕಾದ್ರೆ. ನೋಡಿ ಎಷ್ಟೊಂದು ಗೊಂಚು ಆಗಿದೆ ನೋಡಿ. ತುಂಬ ಚೆನ್ನಾಗಿ ಅನ್ನಿಸ್ತದೆ ನೋಡೋಕ್ಕಷ್ಟೆಲ್ಲ, ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿದೆ. ನಾನು ಸ್ವಲ್ಪ ತಿಂದೆ ಅಷ್ಟೇ, ಬಟ್ ಯಾರಿಗೂ ತಿನ್ನಿಸಿಲ್ಲ, ನಾನೇ ತಿಂದು ನೋಡಿದೆ. ತುಂಬ ಸ್ವೀಟ್ ಕೂಡ ಇದೆ ನೋಡಿ. ಎಷ್ಟೊಂದು ಕಲರ್ ಕೂಡ ಚೆನ್ನಾಗಿದೆ. ತೋರಿಸ್ತಾ ಇದ್ದೀನಲ್ವ ಈ ಚಳ್ಳೆ ಹಣ್ಣು. ಬಟ್ ಮಕ್ಕಳಿಗೆ ಇಷ್ಟ ಆಗಲಿಲ್ಲ, ತಿನ್ನಲಿಲ್ಲ ಅವು. ಬೀಜ ಕೂಡ ಇರುತ್ತೆ, ಬೀಜನ ಉಗುಳಿ ಬಿಡಬೇಕು, ಬೀಜ ತಿನ್ನೋದಿಲ್ಲ. ಬಟ್ ಈ ಹಣ್ಣು ತಿನ್ನೋಕ್ಕೂ ಕೂಡ ಆಗಲ್ಲ, ಯಾಕಂದರೆ ಬಾಯಲ್ಲಿ ಹಾಕ್ಕೊಂಡ್ರೆ ಸಾಕು ತುಂಬ ನೊರೆ ಬಂದಂಗೆ ಆಗುತ್ತೆ ನೋಡಿ. ಇಲ್ಲಿ ದಾರಿಲಿ ಹೋಗ್ತಾ ತುಂಬಾ ಇದ್ವು ಗಿಡಗಳು, ನನಗೆ ಗೊತ್ತಿರಲಿಲ್ಲ. ಎಷ್ಟೊಂದು ಕಾಣಿಸ್ತಾ ಇದೆ ಅಲ್ವಾ. ಮೊದಲೆಲ್ಲ ಆಟ ಆಡ್ತಿರ್ಬೇಕಾದ್ರೆ ಅಂದರೆ ಗಂಡು ಹುಡುಗರು ಈ ಥರ ಹೋಗಿ ಮರಗಳಿಗೆ ಹೋಗಿ ಹರ್ಕೊಂಡು ತಿಂತಾಯಿದ್ರಂತೆ ಈ ಹಣ್ಣು. ನಿಮ್ಮ ಕಡೆ ಈ ಹಣ್ಣಿಗೆ ಏನಂತಾರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಚಳ್ಳೆ ಹಣ್ಣು ಅಂತಂತಾರಂತೆ. ನಾನು ಫಸ್ಟ್ ಟೈಮ್ ಈ ಹಣ್ಣು ತಿಂದಿದ್ದು. ನೋಡಿ ಎಷ್ಟೊಂದಾಗಿದೆ. ಇಲ್ಲಿ ಸುಮಾರು ಗಿಡಗಳಿದೆ ಇದೇ ಥರದ್ದು. ಮೋಸ್ಟ್ಲಿ ನಾನು ಮಾರ್ಕೆಟಲ್ಲಿ ಈ ಹಣ್ಣು ನೋಡೇ ಇಲ್ಲ ನಾನು. ಸ್ವಲ್ಪ ತಗೊಂಡಿದ್ದೆ. ಮಕ್ಳಿಗೆ ತಿನ್ಸೋಕೆ ಹೋದರೆ ತಿನ್ನಲೇ ಇಲ್ಲ, ಬಟ್ ನೋಡೇ ಇಲ್ಲ ಅಲ್ವಾ, ನಾವೇ ನೋಡಿಲ್ಲ, ಮಕ್ಕಳು ಎಲ್ಲಿಂದ ನೋಡ್ತಾರೆ ಹೇಳಿ. ಕಲರ್ ಕೂಡ ಸೂಪರಾಗಿದೆ, ಟೇಸ್ಟ್ ಚೆನ್ನಾಗಿದೆ. ಬಟ್ ಏನಂದರೆ ಅದೇ ಹೇಳ್ತೀನಲ್ವ, ನೊರೆ ಬಾಯಲ್ಲಿ ಹಾಕ್ಕೊಂಡ್ರೆ ಹಂಗೆ ಬರುತ್ತೆ. ಬಟ್ ಸ್ವೀಟ್ ಕೂಡ ಇದೆ ಇದರಲ್ಲಿ. ಬಟ್ ಆರೋಗ್ಯಕ್ಕೆ ಮಾತ್ರ ತುಂಬಾ ಒಳ್ಳೆಯದು ಈ ಹಣ್ಣು. ನಿಮಗೇನಾದರೂ ಈ ಹಣ್ಣು ತಿಂದಿದ್ರೆ ತಿಳಿಸಿ, ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಇದನ್ನು ತುಂಬಾ ಹರ್ಕೊಳಕ್ಕಾಗಲಿಲ್ಲ, ಕೈಗೆಲ್ಲ ನಿಲುಕ್ತಾ ಇತ್ತು, ಜಾಸ್ತಿ ತಗೊಳ್ಳಿಲ್ಲ ಅಷ್ಟೇ ನಾನು. ನೋಡಿ ಎಷ್ಟೊಂದು ಗೊಂಚು ಆಗಿದೆ ಅಲ್ವಾ, ತುಂಬ ಚೆನ್ನಾಗಿ ಅನಿಸ್ತಾ ಇದೆ ನೋಡೋಕ್ಕೂ ಕೂಡ. ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು.